ಈ ದೇವಸ್ಥಾನದ ಗರ್ಭಗುಡಿಯಿಂದ 4 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಗುಹೆಗೆ ಸುರಂಗ ಮಾರ್ಗವಿದ್ದು, ಆ ಸುರಂಗ ಮಾರ್ಗದಿಂದ 40 ಅಡಿ ಸರ್ಪ ಈ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಬರ್ತಿತ್ತಂತೆ. ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಬಂದಿದ್ದೀವಿ ಇವತ್ತು ಕಾದ್ರಿಯಲ್ಲಿರುವಂಥ ಕಾದ್ರಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಜಾಸ್ತಿ ಜನ ಈ ದೇವಸ್ಥಾನಕ್ಕೆ ಬರ್ತಾರೆ, ದೇವರ ದರ್ಶನ ಮಾಡಿಕೊಂಡು ಮತ್ತೆ ರಿಟರ್ನ್ ಹೋಗ್ತಾರೆ. ಆದರೆ ಈ ದೇವಸ್ಥಾನದಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ಒಂದು ನರಸಿಂಹಸ್ವಾಮಿ ಗುಹೆ ಇದೆ. ಈ ಗುಹೆಯನ್ನು 100ರಲ್ಲಿ 90 ಜನ ನೋಡೇ ಇಲ್ಲ. ಆದ್ದರಿಂದ ಈ ಗುಹೆಯನ್ನು ನಿಮ್ಗೆ ತೋರ್ಸಕ್ಕೆ ಬಂದಿದ್ದೀನಿ. ಮೊದಲು ನಾವು ದೇವರ ದರ್ಶನ ಪಡೆದು ನಂತರ ನಾವು ಗುಹೆ ನೋಡೋಕ್ಕೆ ಹೋಗೋಣ. ಬನ್ನಿ, ಈಗ ದೇವಸ್ಥಾನ ಒಳಗಡೆ ಹೋಗೋಣ. ಇವು ದೇವಸ್ಥಾನ ಮುಂದೆ ಇರುವಂಥ 2 ಧ್ವಜಸ್ತಂಭ. ಈ ಧ್ವಜಸ್ತಂಭದ ಎಡಭಾಗದಲ್ಲಿ ನಮಗೆ ಲಗೇಜ್ ಕೌಂಟ್ ಇರುತ್ತೆ. ನಿಮ್ಮ ಲಗೇಜ್ ಏನಾದರೂ ಇದ್ದರೆ ಇಲ್ಲಿ ಕೌಂಟ್ರಲ್ಲಿ ಇಕ್ಕಿ ನೀವು ದರ್ಶನಕ್ಕೆ ಹೋಗ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ಥರ ಇನ್ನೂ ಹಲವಾರು ವಿಡಿಯೋಗಳು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ. ರಾಜಗೋಪುರದಿಂದ ಒಳಗಡೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ ಒಳಗಡೆ ಇರುವಂಥ ದೇವಸ್ಥಾನ. ನೀವು ಪೂಜೆ ಮಾಡ್ಸೋಕ್ಕೆ ಕಾಯಿ ಏನಾದರೂ ತಂದಿದ್ರೆ ಇಲ್ಲಿ ಕಾಯಿ ಹೊಡ್ಕೊಂಡು ಹೋಗ್ಬೇಕಾಗುತ್ತೆ ಒಳಗಡೆ. ಇಲ್ಲಿ ದರ್ಶನಕ್ಕೆ ಹೋಗ್ಬೇಕಾದ್ರೆ ನಮಗೆ ಎಲ್ಲ ದೇವಸ್ಥಾನದಲ್ಲಿದ್ದಂಗೆ ಇಲ್ಲೂ 2 ಐತೆ. ಫ್ರೀ ದರ್ಶನ ಒಂದು ಮತ್ತು ಸ್ಪೆಷಲ್ ದರ್ಶನ ಒಂದಿರುತ್ತೆ. ಸ್ಪೆಷಲ್ ದರ್ಶನಕ್ಕೆ ಹೋಗೋರು ದೇವಸ್ಥಾನದ ಎಡಭಾಗದಿಂದ ಬರ್ತಾರೆ. ಫ್ರೀ ದರ್ಶನಕ್ಕೆ ಹೋಗೋರು ದೇವಸ್ಥಾನದ ಬಲಭಾಗದಿಂದ ಬರ್ತಾರೆ. ದೇವಸ್ಥಾನದ ಬಲಭಾಗದಲ್ಲಿ ನಮಗೆ ಕ್ಷೇತ್ರ ಪಾಲಕರ ಒಂದು ಸನ್ನಿಧಿ ಇರುತ್ತೆ. ಇದೇ ನೋಡಿ, ಅದು ಈಗ ಸದ್ಯಕ್ಕೆ ಓಪನ್ ಇಲ್ಲ. ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ, ತುಂಬ ರಶ್ ಇದೆ. ನೋಡ್ಬೋದು ನೀವು ಯಾವ ಥರ ಇದ್ದಾರೆ ಜನ ಅಂತ. ಈಗ ನಾವು ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರ್ತೀರಿ. ಒಳಗಡೆ ಮೊಬೈಲ್ ಏನೂ ಅಲೋ ಮಾಡಲ್ಲ. ನಾವು ಆಚೆ ಬಂದ ಮೇಲೆ ನಿಮಗೆ ತೋರಿಸ್ತೀರಿ. ನೀವೇನಾದರೂ ಇಲ್ಲಿಗೆ ಬರಬೇಕಂದ್ರೆ ನಮಗೆ ಮೆಜೆಸ್ಟಿಕ್ ಅಥವಾ ಮಾರ್ಕೆಟಿಂದನೂ ಬಸ್ಗಳಿದ್ದಾವೆ, ಮತ್ತು ಚಿಂತಾಮಣಿ ಚಿಕ್ಕಬಳ್ಳಾಪುರದಿಂದನೂ ತುಂಬ ಬಸ್ಗಳಿದ್ದಾವೆ. ನೀವು 1 ಅವರ್ ಅಥವಾ 1.5 ಅವರ್ ಜರ್ನಿ ಆಗುತ್ತೆ ಇಲ್ಲಿಗೆ ಬರಬೇಕು ಅಂದರೆ. ಇಲ್ಲಿ ದೇವರ ದರ್ಶನವೂ ಅಷ್ಟೇ 1 ಅವರ್ ಅಥವಾ 2 ಅವರಲ್ಲಿ ಆಗೋಗುತ್ತೆ. ನೀವೇನಾದರೂ ಮಧ್ಯಾಹ್ನ ಟೈಮ್ ಬಂದರೆ ನಿಮಗೆ ಫ್ರೀಯಾಗಿ ಇಲ್ಲಿ ಅನ್ನಪ್ರಸಾದ ಸಿಗುತ್ತೆ, ತಿನ್ಕೊಳ್ಳಿ. ಇಲ್ಲಿ ಟೈಮಿಂಗ್ ಬಂದು ಮಧ್ಯಾಹ್ನ 12:30 ಸ್ಟಾರ್ಟ್ ಮಾಡಿ ಮತ್ತು 2 ಗಂಟೆ ಅಥವಾ 2:30 ಹಂಗಾಗುತ್ತೆ. ಆ ಟೈಮಲ್ಲಿ ನೀವೇನಾದರೂ ಇಲ್ಲಿದ್ದರೆ ನಿಮಗೂ ಅನ್ನಪ್ರಸಾದ ಸಿಗುತ್ತೆ. ಹಾಗೆ ಇನ್ನು ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲಿ ತೇರು ಎಳೆಯುವಂಥ ಹಗ್ಗಗಳನ್ನು ನೋಡ್ಬೋದು ಎಷ್ಟು ದಪ್ಪ ಇದ್ದಾವೆ ಹಗ್ಗಗಳು ಅಂತ. ಇಲ್ಲಿ ನಡೆಯುವಂಥ ರಥೋತ್ಸವ ತುಂಬ ಫೇಮಸ್ ಆಗಿರೋದ್ರಿಂದ ಲಕ್ಷಾಂತರ ಭಕ್ತರು ವಿವಿಧ ಜಿಲ್ಲೆಗಳಿಂದ ಅಥವಾ ವಿವಿಧ ರಾಜ್ಯಗಳಿಂದನೂ ಬರ್ತಾರೆ ಇಲ್ಲಿಗೆ. ಅದರಲ್ಲೂ ನಮ್ಮ ಕರ್ನಾಟಕದಿಂದ ಹೆಚ್ಚು ಜನಸಂಖ್ಯೆಯಲ್ಲಿ ಬರ್ತಾರೆ. ಯಾಕೆ ಅಂದರೆ ಇಲ್ಲಿರುವಂಥ ಕಾದ್ರಿ ನರಸಿಂಹಸ್ವಾಮಿ ಕೆಲವು ಲಕ್ಷ ಕೋಟಿ ಮನೆಗಳ ಮನೆ ದೇವರಾಗಿರೋದ್ರಿಂದ ತುಂಬ ವಿಜೃಂಭಣೆಯಿಂದ ಇಲ್ಲಿ ರಥೋತ್ಸವ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ನಾವು ನೋಡಬೇಕಾಗಿರುವಂಥ ಇನ್ನೂ ಕೆಲವೊಂದು ಪ್ಲೇಸ್ಗಳಿದ್ದಾವೆ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಂತ ತೋರ್ಸೋಕ್ಕೆ ಹೋಗಿಲ್ಲ. ಇದಿಷ್ಟು ಈ ದೇವಸ್ಥಾನದ ಬಗ್ಗೆ. ಈಗ ಗುಹೆ ಹತ್ರ ಹೋಗೋಣ ಬನ್ನಿ. ನಾವು ಈ ದೇವಸ್ಥಾನದಿಂದ ರಾಯಚೂಟಿ ಅಥವಾ ತಿಮ್ಮಮ್ಮ ಮರಿಮಾನಿಗೆ ಹೋಗ್ತಾ ಇರ್ತೀರಲ್ಲ, ಅದೇ ರೋಡಲ್ಲಿ 4 ಕಿಲೋಮೀಟರ್ ಬಂದರೆ ಈ ಥರ ಒಂದು ಬೋರ್ಡ್ ಸಿಗುತ್ತೆ. ಇಲ್ಲಿ ನಾವು ಲೆಫ್ಟ್ಗೆ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಒಳಗಡೆ ಹೋಗಬೇಕಾಗುತ್ತೆ. ಇದೇ ನರಸಿಂಹಸ್ವಾಮಿ ಗುಹೆ ಇರುವಂಥ ಜಾಗ. ನಮ್ಮ ಗಾಡಿ ನೋಡಿ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. SP 125 ಬೈಕ್ ಐತಲ್ವ, ಅದೇ ನಮ್ಮ ಗಾಡಿ. ಬನ್ನಿ ಈಗ ಹೋಗೋಣ. ಒಂದು 100 ಅಥವಾ 100ಕ್ಕಿಂತ ಕಮ್ಮಿನೇ ಇರ್ತವೆ ಮೆಟ್ಲು. ಆ ಮೆಟ್ಲು ಹತ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೂ ಮುಂಚೆ ನಮಗೆ ಇಲ್ಲಿ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಇರುತ್ತೆ. ಅದರ ಪಕ್ಕದಲ್ಲಿ ಒಂದು ಆಂಜನೇಯ ಸ್ವಾಮಿ ಕೆತ್ತನೆ ಇರುತ್ತೆ. ಎಲ್ಲ ನೋಡಿಕೊಂಡು ಹೋಗೋಣ ಬನ್ನಿ. ಈಗ ದೇವರ ದರ್ಶನ ಮಾಡಿಕೊಂಡು ಹೋಗೋಣ.
ಈ ದೇವಸ್ಥಾನದ ಪಕ್ಕದಲ್ಲೇ ನಮಗೆ ಆಂಜನೇಯ ಸ್ವಾಮಿ ಕೆತ್ತನೆ ಇರುತ್ತೆ. ನೋಡಿ ಇಲ್ಲಿ ಬರೆದಿದ್ದಾರೆ, ಇಲ್ಲೇ ಪಕ್ಕದಲ್ಲಿ ಇರುತ್ತೆ. ಬನ್ನಿ ತೋರಿಸ್ತೀನಿ ಈಗ ನಿಮಗೆ. ಈಗ ನಾವು ಗುಹೆ ಹತ್ರ ಹೋಗೋಣ ಬನ್ನಿ. ನೋಡಿ ಮೆಟ್ಲಿವೆ. ಗುಹೆಗೆ ಹೋಗ್ಬೇಕಂದ್ರೆ ನಾವು ಅಲ್ಲಿ ಗಂಟ ಹೋಗ್ಬೇಕಾಗುತ್ತೆ. ಈಸಿಯಾಗಿ ಮೆಟ್ಲು ಹತ್ಕೊಂಡು ಬರ್ಬೋದು. ಬಂದರೆ ನಮಗೆ ಈ ಥರ ಗುಹೆಗೂ ದಾರಿ ಅಂತ ಬರೆದಿರ್ತಾರೆ. ನೋಡಿ ಅಲ್ಲಿ ಕಾಣಿಸ್ತೈತಲ್ವ, ಅದೇ ಗುಹೆ. ನಾವು ಗುಹೆ ಒಳಗಡೆ ಹೋಗೋಕ್ಕೂ ಮುಂಚೆನೇ ನಮಗೆ ಇಲ್ಲಿ ಕದ್ರಿ ಅನ್ನೋ ಹೆಸರು ಹೆಂಗೆ ಬಂತು ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ನೋಡೋಣ ಬನ್ನಿ ಇದ್ರ ಬಗ್ಗೆ ಏನು ಅಂತ. ಈ ಊರಿಗೆ ನಿಜವಾದ ಹೆಸರು ಬಂದು ಕಾದ್ರಿ ಅಂತ, ಆದರೆ ಅದು ಕಾಲಕ್ರಮೇಣ ಕದ್ರಿ ಆಗೋಗೈತೆ. ಕಾ ಅಂದರೆ ವಿಷ್ಣು, ಆದ್ರಿ ಅಂದರೆ ಪರ್ವತ ಅಂತ ಇದರ ಅರ್ಥ. ಅದೇ ಇಲ್ಲಿ ತೆಲುಗುನಲ್ಲಿ ಬರೆದಿರೋದು. ಬನ್ನಿ ಈಗ ಗುಹೆ ಒಳಗಡೆ ಏನೇನಿದೆ ಅಂತ ನೋಡೋಣ. ಈ ಗುಹೆಯಲ್ಲಿ 40 ಅಡಿಯ ಒಂದು ನಾಗರಾವಿತ್ತಂತೆ. ಹಾವು ಇಲ್ಲಿಂದ ದೇವಸ್ಥಾನದಲ್ಲಿರುವಂಥ ಗರ್ಭಗುಡಿಗೆ ಹೋಗಿ ಹಾಲು ಕುಡ್ಕೊಂಡು ಬರ್ತಾ ಇತ್ತಂತೆ ಸುರಂಗ ಮಾರ್ಗದಲ್ಲಿ. ಆದರೆ ಕೆಲವು ನಿಧಿಗಳರು ಈ ಗುಹೆ ಒಳಗಡೆ ನಿಧಿ ಇರುತ್ತೆ ಅಂತ ಇದರ ಒಳಗಡೆ ಹೋಗಿ ಆಚೆ ಬಂದಿಲ್ವಂತೆ. ಸುಮಾರು 18 ಜನ ಒಳಗಡೆ ಹೋಗಿದಾರಂತೆ ನಿಧಿ ಕಳ್ತನ ಮಾಡೋಕ್ಕೆ, ಆದರೆ ಒಬ್ಬರು ಆಚೆ ಬಂದಿಲ್ವಂತೆ. ಇಲ್ಲಿ ನೋಡ್ಬೋದು ನೀವು, ದೇವರ ವಿಗ್ರಹಗಳಿಗೆಲ್ಲ ಈ ಪರಿಸ್ಥಿತಿ ಬರೋಕ್ಕೆ ಆ ನಿಧಿಗಳರೇ ಕಾರಣ ಅಂತ ಹೇಳ್ತಾರೆ ಇಲ್ಲಿರೋರು. ಈ ನಿಧಿಗಳರಿಂದನೇ ಈ ಗುಹೆಯನ್ನು ಪ್ರಕೃತಿಯೇ ಮುಚ್ಚಾಕಿದೆ ಅಂತ ಹೇಳ್ತಾರೆ. ಅದು 100-150 ವರ್ಷಗಳ ಹಿಂದೆನೇ ಮುಚ್ಚಾಕಿದೆ ಅಂತ ಇಲ್ಲಿನ ಲೋಕಲ್ ಜನ ಹೇಳ್ತಾರೆ. ಅದಕ್ಕೂ ಮುಂಚೆ ಇಲ್ಲಿ ಗುಹೆ ಇತ್ತಂತೆ, ಆದರೆ ಈಗ ನಮಗೆ ನೋಡೋಕ್ಕೆ ಇಷ್ಟು ಮಾತ್ರ ಕಾಣಿಸುತ್ತೆ. ಹಿರಣ್ಯಕಶಿಪುನನ್ನು ಸಂಹಾರ ಮಾಡಿದ ನಂತರ ಸ್ವಾಮಿ ವೈಕುಂಠಕ್ಕೆ ಹೋಗಬೇಕಾದ್ರೆ ಪಾದಗಳನ್ನು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಇವೇ ನೋಡಿ ಸ್ವಾಮಿಯವರ ಪಾದಗಳು.